ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು POS ಅಂದರೆ ಪ್ರಾಡಕ್ಟ್ ಆಫ್ ಸಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಡಿಜಿಟಲ್ ಕಮ್ಯುನಿಕೇಷನಲ್ಲಿ ಕಾನ್ಸೆಪ್ಟ್ ಬರ್ತಾ ಹೋಗುತ್ತೆ. ಸೊ ಪ್ರಾಡಕ್ಟ್ ಆಫ್ ಸಮ್ ಅಂದರೆ ಏನಾಗುತ್ತೆ, ಫಸ್ಟ್ ಸಮ್ ಆಗುತ್ತೆ. A+B ಇರ್ಬೋದು ಅಥವಾ B+C, ಫಸ್ಟ್ ಸಮ್ ಆಗುತ್ತೆ. ಆಮೇಲೆ ಇವೆರಡರ ಸಮ್ಮಿನ ಪ್ರಾಡಕ್ಟ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಏನು ಮಾಡ್ತೀವಿ, ಅಡಿಷನ್ ಮಾಡ್ತೀವಿ. ಆ್ಯಡ್ ಮಾಡಾದಮೇಲೆ ಅದರ ಪ್ರಾಡಕ್ಟ್ನ ತೆಗಿತಾ ಹೋಗ್ತೀವಿ. ಸೊ ಕಂಡೀಷನ್ಸ್ನ ನೋಡ್ತಾ ಹೋದರೆ, ವೆನ್ ಫಂಕ್ಷನ್ ಎಫ್ ಈಸ್ ಈಕ್ವಲ್ ಟು 0 ಅಂದರೆ ಔಟ್ಪುಟ್ 0 ಇದ್ದಾಗ ಎನ ನಾನೇನು 0 ಅಂತ ಬಂದರೆ, ಔಟ್ಪುಟ್ ಏನಾದ್ರು 0 ಅಂತ ಬಂದಾಗ ಎ ಅಂತ ನಾನು ಡಿಸ್ಕ್ರೈಬ್ ಮಾಡ್ತೀನಿ. ಅಥವಾ ಎ ಬಾರ್ ಅಂತ ಇದ್ದರೆ 1 ಅಂತ ಅಂದರೆ ಔಟ್ಪುಟ್ ನನಗೆ 0 ಬಂದಾಗ ಇನ್ಪುಟ್ಗಳನ್ನ ನಾನು ಹೇಗೆ ಡಿಸ್ಕ್ರೈಬ್ ಮಾಡ್ತೀನಿ, 0 ಇದ್ದರೆ ಎ, ನೆಕ್ಸ್ಟ್ 1 ಇದ್ದರೆ ಎ ಬಾರ್. ಅದೇ SOP ಅಂದರೆ ಸಮ್ ಆಫ್ ಪ್ರಾಡಕ್ಟಲ್ಲಿ ಇದ್ರೆ ಉಲ್ಟಾ ಮಾಡ್ತಾ ಹೋಗ್ತೀನಿ. ಸೊ ಎಕ್ಸಾಂಪಲ್ ನೋಡೋಣ. ಒಂದು ಎಕ್ಸಾಂಪಲ್, ನನಗೆ 0 0 0 1. ಸೊ ಫಸ್ಟ್ ಏನು ಮಾಡಬೇಕು, 0ನ ನಾನು ಹೇಗೆ ಡಿಪಿಕ್ಟ್ ಮಾಡ್ತೀನಿ, ಎ. ಸೊ ಎ, ನೆಕ್ಸ್ಟ್ 0ನ ಹೇಗೆ ಡಿಪಿಕ್ಟ್ ಮಾಡ್ತೀನಿ, ಬಿ ಫಾರ್ಮಲ್ ತಗೊಳ್ಳೋಣ. ಎ ಮತ್ತು A+B ಫಾರ್ಮಲಿ. ಸೊ ಬಿ, ನೆಕ್ಸ್ಟ್ 0 ಇದೆ, 0ನ ಹೇಗೆ ಎ, ನೆಕ್ಸ್ಟ್ 1 ಇದೆ, 1 ಇದ್ದರೆ ನಾನು ಎ ಬಾರ್ ಬರೀಬೇಕು. ಸೊ ನಾನು ಎ ಮತ್ತು ಬಿ ಯೂಸ್ ಮಾಡ್ತಿರೋದ್ರಿಂದ ಬಿ ಬಾರ್ ಅಂತ ಬರಿತೀನಿ. ಸೊ ಎರಡನ್ನೂ ಕೂಡ ನಾವು ಫಸ್ಟು ಸಮ್ ಮಾಡಾಯಿತು. ಇವಾಗ ಏನು ಮಾಡಬೇಕು, ಮಲ್ಟಿಪ್ಲೈ, ಡಾಟ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇವಾಗ ಏನು ಮಾಡೋಣ ಅಂತ ಅಂದರೆ, ಆರ್ ಗೇಟ್ ಟೇಬಲ್ನ ನೋಡ್ತಾ ಹೋಗೋಣ. ಎ ಬಿ ಎಫ್. ಸೊ 0 0 0 1 1 0 1 1. ಸೊ ಔಟ್ಪುಟ್ ಏನು ಬರುತ್ತೆ, 0 1 0 1. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂತಂದರೆ, SOPಯಲ್ಲಿ ಮಿನ್ ಟರ್ಮ್ಸ್ ಅಂತ ಬರುತ್ತೆ, ಇದರಲ್ಲಿ ಮ್ಯಾಕ್ಸ್ ಟರ್ಮ್ಸ್ ಅಂತ ಬರುತ್ತೆ. ಮ್ಯಾಕ್ಸ್ ಟರ್ಮ್ಸ್ನ ಹೇಗೆ ಡಿಸ್ಕ್ರೈಬ್ ಮಾಡ್ತೀವಿ, ಬಿಗ್ ಲೆಟರ್ M0, M1, M2, M3. ಸೊ 4 ಆಪ್ರೇಷನ್ಗೆ M0, M1, M2, M3 ಇದ್ರ ಮುಖಾಂತರನೂ ಕೂಡ ನಾವು ಡಿಪಿಕ್ಟ್ ಮಾಡ್ತಾ ಹೋಗ್ಬೋದು. ಸೊ ನಾನೇನಂತ ಹೇಳಿದೆ, ಕಂಡೀಷನ್ ವೆನ್ ಎಫ್ ಈಸ್ ಈಕ್ವಲ್ ಟು 0 ಅವಾಗ ಮಾತ್ರ ವ್ಯಾಲಿಡ್. ಸೊ ಇವೆರಡು ಕಂಡೀಷನ್ ಮಾತ್ರ ವ್ಯಾಲಿಡ್. ಸೊ ಅವೆರಡು ಕಂಡೀಷನ್ ಯಾವುದು, 0 0, 1 0. ಸೊ ಇದನ್ನು ಹೇಗೆ ನಾನು ರೆಪ್ರೆಸೆಂಟ್ ಮಾಡ್ಬೋದು, 0 0 ಅಂದರೆ A+B, ನೆಕ್ಸ್ಟ್ 1 0 ಅಂದರೆ ಎ ಬಾರ್ ಪ್ಲಸ್ ಬಿ, A+B ಎ ಬಾರ್ ಪ್ಲಸ್ ಬಿ. ಫಸ್ಟು ಸಮ್ ಮಾಡಿದೆ, ನೆಕ್ಸ್ಟ್ ಏನು ಮಾಡಬೇಕು, ನಾನು ಪ್ರಾಡಕ್ಟ್ನ ಮಾಡ್ತಾ ಹೋಗಬೇಕು. ಸೊ ಇದೇನಿದು ಸ್ಟ್ಯಾಂಡರ್ಡ್ ಅಥವಾ ಕೆನಾನಿಕಲ್ ಪ್ರಾಡಕ್ಟ್ ಆಫ್ ಸಮ್ನ ರೆಪ್ರೆಸೆಂಟೇಷನ್ ಆಯಿತು. ಅದೇ ನಾನು ಎಫ್ ಈಸ್ ಈಕ್ವಲ್ ಟು ಪೈ ಇಂಟು ಎಮ್. ಸೊ ಪೈ ಇಂಟು ಎಮ್ ಆಫ್ M0, M2. M0, M2 ಮಾತ್ರ 0 ಇರೋದಲ್ವ, M0, M2 ಅಂತ ಬರೆದ್ರೆ ಅದು ಮ್ಯಾಕ್ಸ್ ಟರ್ಮ್ ರೆಪ್ರೆಸೆಂಟೇಷನ್ ಆಯಿತು. ಮ್ಯಾಕ್ಸ್ ಟರ್ಮ್ ರೆಪ್ರೆಸೆಂಟೇಷನ್ ಆಯಿತು. ಸೊ ಇವಾಗ ಏನು ಮಾಡೋಣ ಅಂತಂದರೆ, ಒಂದು ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಸೊ ಏನು ಪ್ರಾಬ್ಲಮ್, ಒಂದು ಸೆಕೆಂಡ್. ಸೊ ಸಾರಿ, ಇಲ್ಲೇ ನೋಡ್ತಾ ಹೋಗೋಣ ಪ್ರಾಬ್ಲಮ್ನ. ಅಲ್ಲೇ ಡಿಫೆಕ್ಟ್ ಬರ್ತಿದೆ, ಒಂದು ಸೆಕೆಂಡ್. ಸೊ ನಮಗೆ ಪ್ರಾಬ್ಲಮ್ ಏನಂತ ಕೊಟ್ಟಿದ್ದಾರೆ ಅಂತ ಅಂದರೆ, ರೆಪ್ರೆಸೆಂಟ್ ಆರ್ ಎಕ್ಸ್ಪ್ಯಾಂಡ್ ಎಫ್ ಆಫ್ ಎ ಕಮ ಬಿ ವಿಚ್ ಈಸ್ ಈಕ್ವಲ್ ಟು ಎ ಬಾರ್ ಪ್ಲಸ್ ಬಿ ಬಾರ್ ಇನ್ SOP ಆ್ಯಂಡ್ POS ಆ್ಯಂಡ್ ಫೈಂಡ್ ಮಿನ್ ಆ್ಯಂಡ್ ಮ್ಯಾಕ್ಸ್ ಟರ್ಮ್ಸ್. ಮಿನ್ ಮತ್ತು ಮ್ಯಾಕ್ಸ್ ಟರ್ಮ್ಸ್ ಕೂಡ ನಾವು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಫಸ್ಟ್ ಏನು ನಮಗೆ ಕೊಟ್ಟಿರೋದು, ಎ ಬಾರ್ ಪ್ಲಸ್ ಬಿ ಬಾರ್. ಫಸ್ಟ್ ನಾನೇನು ಮಾಡಬೇಕು ಅಂತಂದರೆ, ಇದರಲ್ಲಿ ಏನು ಮಿಸ್ಸಿಂಗ್ ಇದೆ ಅಂತ ನೋಡಬೇಕು. ಸೊ ಎ ಬಾರ್ ಅಂದರೆ ಈ ಒಂದು ಇದು ಕಂಡೀಷನ್ನಲ್ಲಿ ಏನು ಮಿಸ್ಸಿಂಗ್ ಇದೆ, ಬಿ ವ್ಯಾಲ್ಯೂ ಮಿಸ್ಸಿಂಗ್ ಇದೆ, ಬಿ ಈಸ್ ಮಿಸ್ಸಿಂಗ್. ನೆಕ್ಸ್ಟ್ ಇದರಲ್ಲಿ ಏನು ಮಿಸ್ಸಿಂಗ್ ಇದೆ, ಎ ಈಸ್ ಮಿಸ್ಸಿಂಗ್. ಇದನ್ನು ಸಪ್ರೇಟಾಗಿ ತಗೊಂಡ್ರೆ ಫಸ್ಟ್ ನಾನು ಸಮ್ ಮಾಡಬೇಕಲ್ವಾ, ಸೊ ಪ್ರಾಡಕ್ಟ್ ಮಾಡಬೇಕಲ್ವಾ, ಅದಕ್ಕೋಸ್ಕರ. ಸೊ ಎ ಈಸ್ ಮಿಸ್ಸಿಂಗ್. ಸೊ ನಾನೇನು ಮಾಡ್ತೀನಿ ಅಂತಂದರೆ, ಎಗೆ ವಿಚ್ ಈಸ್ ಈಕ್ವಲ್ ಟು ಎ ಬಾರ್ ಅಲ್ವಾ ನನಗಿರೋದು. ಸೊ ನಾನೇನು ಮಾಡ್ತೀನಿ, ಬಿ ಪ್ಲಸ್ ಬಿ ಬಾರ್ನ ಮಲ್ಟಿಪ್ಲೈ ಮಾಡ್ತೀನಿ. ಬಿ ಪ್ಲಸ್ ಬಿ ಬಾರ್ ವ್ಯಾಲ್ಯೂ ಏನು, 1. ಸೊ ಎ ಬಾರ್ ಒಂದೇ ಇದೆ ಅಂತಂದರೆ ಅದರ ವ್ಯಾಲ್ಯೂ 1. ಸೊ ನಾನೇನು ಮಾಡ್ತೀನಿ, ಬಿ ಪ್ಲಸ್ ಬಿ ಬಾರ್. ನೆಕ್ಸ್ಟ್ ಪ್ಲಸ್ ಬಿ ಬಾರ್ ಇದೆ ನನಗೆ. ಸೊ ನಾನು ಇದಕ್ಕೆ ಏನು ಮಾಡ್ತೀನಿ, ಎ ಪ್ಲಸ್ ಎ ಬಾರ್ನ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಎ ಬಾರ್ ಬಿ ಪ್ಲಸ್ ಎ ಬಾರ್ ಬಿ ಬಾರ್ ಪ್ಲಸ್ ಬಿ ಬಾರ್ ಎ ಪ್ಲಸ್ ಬಿ ಬಾರ್ ಎ ಬಾರ್. ಇಷ್ಟು ನನಗೆ ಬಂತಾ ಹೋಯಿತು. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ರಿಮೂವ್ ದ ಡೂಪ್ಲಿಕೇಟ್
ವ್ಯಾಲ್ಯೂಸ್. ಸೊ ರಿಮೂವ್ ಡೂಪ್ಲಿಕೇಟ್ ವ್ಯಾಲ್ಯೂಸ್. ನನಗಿಲ್ಲಿ ನೋಡ್ತಾ ಹೋದಾಗ ಎ ಬಾರ್ ಬಿ ಬಾರ್ ಆಲ್ರೆಡಿ ಬಂದಿದೆ. ಸೊ ಇದು ಬಿ ಬಾರ್ ಎ ಬಾರ್ ಎರಡು ವ್ಯಾಲ್ಯೂನು ಸೇಮ್ ಅಲ್ವಾ, ಒಂಚೂರು ಉಲ್ಟಾ ಆಗಿದೆ. ಸೊ ನಾನೇನು ಮಾಡ್ತೀನಿ, ಈ ಬಿ ಬಾರ್ ಎ ಬಾರ್ನ ಕ್ರಾಸ್ ಔಟ್ ಮಾಡ್ತೀನಿ, ಅಂದರೆ ಡಿಲೀಟ್ ಮಾಡ್ತೀನಿ. ಸೊ ನನಗೆ ಉಳಿದಿದ್ದು ಯಾವುದು, ಕೇವಲ ಇಷ್ಟು ಮಾತ್ರ ನನಗೆ ಆನ್ಸರ್ ಆಗಿ ಉಳಿತು. ಸೊ ಇದನ್ನು ನಾನೇನು ಮಾಡಬೇಕು, SOP ಅಂದರೆ ಸಮ್ ಆಫ್ ಪ್ರಾಡಕ್ಟ್ಸಲ್ಲಿ ನಾನು ಡಿಸ್ಕ್ರೈಬ್ ಮಾಡ್ತಾ ಹೋಗಬೇಕು. ಸಮ್ ಆಫ್ ಪ್ರಾಡಕ್ಟ್ಸಲ್ಲಿ ಏನಿತ್ತು, ಎ ಇದ್ದರೆ ನಾನು 1 ಅಂತ ಕೊಡ್ತೀನಿ, ಎ ಬಾರ್ ಏನಾದ್ರು ಇದ್ದರೆ ಅದರ ಮೇಲೆ 0 ಅಂತ ಕೊಡ್ತೀನಿ. ಸೊ ಇವಾಗ ಹೆಂಗೆ ಡಿಪೀಟ್ ಮಾಡ್ತೀನಿ, ಎ ಬಾರ್ ಅಂತ ಅಂದರೆ 0, ಬಿ ಬರೀ ಬಿ ಇದೆ ಸೊ 1 ಪ್ಲಸ್ ಎ ಬಾರ್ ಬಿ ಬಾರ್ ಅಂದರೆ 0 0 ಪ್ಲಸ್ ಬಿ ಬಾರ್ ಎ ಅಂತ ಅಂದರೆ ಬಿ ಬಾರ್ ಎ ಅಂತ ಅಂದರೆ ಈ ಎನ ಈ ಕಡೆ ತೊಗೊಂಡ್ರೆ ನಮಗೇನಾಗುತ್ತೆ 1 0. ಸೊ ಎ ಫಸ್ಟ್ ಬರಬೇಕಲ್ವ, ಇಲ್ಲಿ ಎಲ್ಲದರಲ್ಲೂ ಕೂಡ ಅದೇ ಥರ ಬರೆದಿರೋದ್ರಿಂದ ಎ ಬಿ ಬಾರ್ ಬರೆದ್ರೆ 1 0. ಸೊ ಇದೇನಾಯಿತು, ನಮಗೆ ಸಮ್ ಆಫ್ ಪ್ರಾಡಕ್ಟ್ಸ್ ಆಗ್ತಾ ಹೋಯಿತು. ಸೊ ಇದನ್ನು ಮಿನ್ ಟರ್ಮ್ಸ್ SOP ಇಲ್ಲಿ ಏನು ಬರುತ್ತೆ, ಮಿನ್ ಟರ್ಮ್ಸ್ ಬರುತ್ತೆ. ಈ ಮಿನ್ ಟರ್ಮ್ಸ್ ವ್ಯಾಲ್ಯೂ ಹೇಗೆ ಕೊಡೋದು, M1 ಪ್ಲಸ್ M0. ಸೊ ಟೇಬಲ್ ನೋಡ್ತಾ ಹೋದರೆ 0 0 0 1 1 0 1 1 ಅಲ್ವಾ. ಸೊ 0 1 ಬಂದಿರೋದು ಯಾವುದಕ್ಕೆ, 0 1. ಸೊ M0 M1 M2 M3 ನೋಡಿದಾಗ 0 1 ಬಂದಿರೋದು ಯಾವುದು, M1. ನೆಕ್ಸ್ಟ್ 0 0 ಇರೋದು M0 ಪ್ಲಸ್ 1 0 ಇರೋದು M2. ಸೊ ನನಗೆ ಸಮ್ ಆಫ್ ಪ್ರಾಡಕ್ಟ್ಸ್ ಬಂತು. ಸೊ ಇನ್ನು ನನಗೆ ಕೇವಲ M3 ಮಾತ್ರ ಬರಲಿಲ್ಲ. ಸೊ ನಾನೇನು ಮಾಡ್ತೀನಿ ಅಂತಂದರೆ, ದೇರ್ಫೋರ್ ಮಿನ್ ಟರ್ಮ್ M3 ಈಸ್ ಮಿಸ್ಸಿಂಗ್. ಮಿನ್ ಟರ್ಮ್ M3 ಈಸ್ ಮಿಸ್ಸಿಂಗ್. ಅದು ಮಿಸ್ ಆಗ್ತಾ ಇದೆ ಅಂತ ಅಂದರೆ ಅದನ್ನು ಏನಂತ ಕನ್ಸಿಡರ್ ಮಾಡ್ತೀನಿ ನಾನು, M3 ಈಸ್ ಮ್ಯಾಕ್ಸ್ ಟರ್ಮ್ ಇನ್ POS ಪ್ರಾಡಕ್ಟ್ ಆಫ್ ಸಮ್ಮಲ್ಲಿ ಅದು ಉಳಿದಿರುವಂಥದ್ದು ಮ್ಯಾಕ್ಸ್ ಟರ್ಮ್ ಆಗ್ತಾ ಹೋಗಿದೆ ಅಂತ ನಾನು ಕನ್ಸಿಡರ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಹೇಗೆ ಬರಿಬೋದು, ದೇರ್ಫೋರ್ ನಾನೇನಂತ ಬರಿಬೋದು ಆನ್ಸರ್ನ, ದೇರ್ಫೋರ್ ವ್ಯಾಲ್ಯೂ ಆಫ್ POS ಫಾರ್ಮ್ ಏನಾಗುತ್ತೆ ನನಗೆ, ಪೈ ಇಂಟು ಮ್ಯಾಕ್ಸ್ ಟರ್ಮ್. ಯಾವ್ದು ಮ್ಯಾಕ್ಸ್ ಟರ್ಮ್, ಥರ್ಡ್. ಸೊ 0 1 2 3 ಮೂರನೇದಕ್ಕೆ ನನಗೆ ಸಿಕ್ಕಿಲ್ಲ. ಸೊ 3 ಅದರ ವ್ಯಾಲ್ಯೂ ಏನಾಗಿದೆ 1 1 ಅಲ್ವಾ. ಸೊ ಅಷ್ಟೇ, 3 ನನಗೆ ಮ್ಯಾಕ್ಸ್ ಟರ್ಮ್ ಆಗಿ ಬಂತು. ಸೊ ಅದನ್ನು ಹೇಗೆ ಡಿಪೀಟ್ ಮಾಡ್ಬೋದು, 1 ಮತ್ತು 1. ಸೊ ನಾನೇನಂತ ಹೇಳಿದ್ದೆ, ವೆನ್ ಇನ್ POS ಪ್ರಾಡಕ್ಟ್ ಆಫ್ ಸಮ್ಮಲ್ಲಿ ಏನಾಗುತ್ತೆ ಅಂತ ಅಂದರೆ, ಎ ಇದ್ದರೆ ನಾನು ಅದನ್ನು 0 ಅಂತ ಡಿಸ್ಕ್ರೈಬ್ ಮಾಡ್ತೀನಿ, ಎ ಬಾರ್ ಇದ್ದರೆ ಅದನ್ನು 1 ಅಂತ ಡಿಸ್ಕ್ರೈಬ್ ಮಾಡ್ತೀನಿ. ಸೊ ಇಲ್ಲಿರೋದೇನು 1 ಮತ್ತು 1, ಅದನ್ನು ಹೇಗೆ ಡಿಸ್ಕ್ರೈಬ್ ಮಾಡಬೇಕು, ಎ ಬಾರ್ ಪ್ಲಸ್ ಬಿ ಬಾರ್. ಸೊ ನಾನೇನು ಡಿಸ್ಕ್ರೈಬ್ ಮಾಡ್ತೀನಿ ಇಲ್ಲಿ, ಎ ಬಾರ್ ಪ್ಲಸ್ ಬಿ ಬಾರ್. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.